ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಿಂಪಲ್ಲಾಗಿ ಎಣ್ಗಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಯಾರಿಗಾರು ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇವತ್ತು ಸಿಂಪಲ್ಲಾಗಿ ಮನೆಯಲ್ಲಿ ಹೇಗೆ ಎಣ್ಗಾಯಿ ರೊಟ್ಟಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಗುಂಡು ಬದನೆಕಾಯಿನ ತೊಗೊಂಡಿದ್ದೀನಿ. ಅದನ್ನು 4 ಭಾಗ ಮಾಡಿಕೊಂಡು ಅದರೊಳಗೆ ಹುಳ ಏನಾರು ಇದ್ದರೆ ನೋಡಿ ತೆಗ್ದಿದ್ದೀನಿ. ಇವಾಗ ಇದನ್ನು ನೀರಲ್ಲಿ ಇಕ್ಕಿ 5 ನಿಮಿಷ ಉಪ್ಪು ನೀರಲ್ಲಿ ನೆನೆಸಿಕ್ಕಿದ್ದೀನಿ. ಇವಾಗ ಇದಕ್ಕೆ ಮಸಾಲೆ ಹುರ್ಕೊಳ್ಳೋಣವಾ. ಮಸಾಲೆ ಏನು ಬೇಕು ಅಂತ ನೋಡೋಣ. ಒಂದು ಅರ್ಧ ಹೋಳು ಕೊಬ್ಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕರಿಬೇವು, ಒಣಮೆಣಸಿನ್ಕಾಯಿ ಮತ್ತು ಮೇನ್ ಆಗಬೇಕಾಗಿರೋದು ಕಡಲೆ ಬೀಜನ ಸಣ್ಣ ಉರಿ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋ ತನಕ ಒಂಬಣ್ಣ ಬರೋ ತನಕ ಉರಿಬೇಕು. ಇದಕ್ಕೆ ಬೇಕಾದ್ರೆ ಬಿಳಿ ಎಳ್ಳು ಕೂಡ ಹಾಕೋಬೋದು. ಈ ಸದ್ಯಕ್ಕೆ ನನ್ನ ಹತ್ರ ಬಿಳಿ ಎಳ್ಳು ಖಾಲಿ ಆಗಿತ್ತು, ಅದಕ್ಕೆ ಹಾಕಿಲ್ಲ. ನೀವಿದ್ರೆ ಹಾಕೋಬೋದು. ಈ ಕಡಲೆ ಬೀಜನ ಒಂಬಣ್ಣ ಬರೋವರೆಗೂ ಹುರ್ಕೊಂಡಿದ್ದೀನಿ ನಾನು. ನೋಡಿ, ಈ ಥರ ಮೇಲ್ಗಡೆ ಕಪ್ಪು ಬಂದಾಗ ಅದನ್ನ ಸಿಪ್ಪೆ ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂತ ಈ ಥರ ಹುರ್ಕೋಬೇಕು. ಹುರ್ಕೊಂಡಿದ್ದೇನೆ. ಇವಾಗ ಸೈಡಿಗೆ ತೆಗೆದು ಮಾಡಿಕೊಂಡೆ. ಇವಾಗ ಮಸಾಲೆನೂ ಕೂಡ ಹುರ್ಕೋಬೇಕಾಗತ್ತೆ. ಮಸಾಲೆ ಅಂದರೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ 1 ಟೇಬಲ್ ಸ್ಪೂನಷ್ಟು, ಅದಕ್ಕೆ ಹಚ್ಕೊಂಡಿರೋ ಅಷ್ಟು ಈರುಳ್ಳಿ, 1-2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಒಂದು ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು. ಇದಕ್ಕೆ ನಾವು ಟೊಮೊಟೊ ಯೂಸ್ ಮಾಡ್ತಿಲ್ಲ, ಅದ್ರ ಬದಲು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಈ ಕಡೆ ಅದು ಫ್ರೈ ಆಗ್ತಾ ಇರಲಿ. ಈ ಕಡೆ ನೋಡಿ, ಕಡಲೆ ಬೀಜ ಮತ್ತು ಕೊಬ್ಬರಿನ ನಾನು ತರಿಯಾಗಿ ರುಬ್ಬಿಟ್ಕೊಂಡಿದ್ದೆ. ಈರುಳ್ಳಿ ಮಸಾಲೆನ ಹುರ್ಕೊಂಡಿದ್ವಲ್ಲ, ಅದನ್ನು ಒಂದು ರೌಂಡ್ ರುಬ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ಹೋಮ್ ಮೇಡ್ ಸಾಂಬಾರು ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಬೇಕಾದ್ರೆ ಖಾರದ ಪುಡಿ, ಧನಿದ ಪುಡಿ, ಗರಂ ಮಸಾಲೆನ ಕೂಡ ಹಾಕೋಬೋದು. ನಾನು ಹೋಮ್ ಮೇಡ್ ಸಾಂಬಾರು ಪುಡಿ ಇತ್ತು, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಕಡೆ ರುಬ್ಕೊಂಡಿದ್ದೀನಿ. ಇದು ಕಡಲೆ ಬೀಜ ಕೊಬ್ಬರಿನ ತರಿಯಾಗಿ ರುಬ್ಕೊಂಡಿರೋದಕ್ಕೆ ಈರುಳ್ಳಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ ಮತ್ತು ರುಬ್ಬಿರೋ ಮಸಾಲೆ ಸ್ವಲ್ಪ, ಇನ್ನೊಂದು ಸ್ವಲ್ಪ ಆಮೇಲೆ ಮಿಕ್ಕಿದನ್ನ ಉಯ್ಕೊಳ್ಳೋಣ. ಇದು ಬದನೆಕಾಯಿ ಒಳಗೆ ಸ್ಟಫ್ ಮಾಡೋಕ್ಕೋಸ್ಕರ ಈ ಥರ ಗಟ್ಟಿಯಾಗಿ ರುಬ್ಬಿ ನೋಡಿ, ಈ ಥರ ಅದರೊಳಗೆ ತುಂಬಬೇಕು. ನೀರಲ್ಲಿ ನೆನೆಸಿಟ್ಟಿದ್ದ ಬದನೆಕಾಯಿಗೆ ಈ ಥರ ಮಸಾಲೆನ ತುಂಬಿಟ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಗಾಯಿ ಅಂತ ಕರೆಯೋದು ಎಣ್ಣೆನೇ ಜಾಸ್ತಿ ಬೇಕಾಗುತ್ತೆ. ಒಂದು 10 ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾಯ್ದ ಮೇಲೆ ಇದಕ್ಕೆ ಒಂದೊಂದೇ ಬದನೆಕಾಯಿಗಳನ್ನ ಇದರೊಳಗೆ ಇಟ್ಕೊತೀನಿ. ಎಣ್ಣೆ ಲೋ ಫ್ಲೇಮಲ್ಲಿ ಕಾಯ್ತಾ ಇರಲಿ, ಯಾಕಂದರೆ ಹಾಕಿದಾಗ ಸಿಡಿಯುವ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ, ಸ್ವಲ್ಪ ಕಾದಿದೆ ಎಣ್ಣೆ. ಇವಾಗ ಇದರೊಳಗೆ ಒಂದೊಂದೇ ಬದನೆಕಾಯಿನ ಇಡ್ತೀನಿ. ಇವಾಗ ಒಂದೊಂದೇ ಬದನೆಕಾಯಿಗಳನ್ನ ಇಡ್ತಾಯಿದ್ದೀನಿ. ನಾನು ಸ್ಟಫ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿನ ಹಾಕಿದ್ದೀನಿ ಎಣ್ಣೆ ಒಳಗೆ. ನೋಡಿ, ಈ ಥರ ಕಾಣಿಸ್ತಾ ಇದೆ ಇದು. ಇದನ್ನು ಇವಾಗ ಒಂದು ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗೋ ಥರ ಬೇಯಕ್ಕೆ ಇಡಬೇಕು. ನೋಡಿ, ಇವಾಗ ಎಣ್ಣೆಯಲ್ಲಿ ಫ್ರೈ ಆಗಿದೆ. ನೋಡಿ, ಈ ಥರ ಕಾಣಿಸ್ತಾ ಇದೆ. ಇದು ಇನ್ನೂ ಒಂದು 10 ನಿಮಿಷ ಎಣ್ಣೆಯಲ್ಲಿ ಫ್ರೈ ಆದಷ್ಟು ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಥರ ಫುಲ್ಲು ಎಣ್ಣೆಯಲ್ಲಿ ಫ್ರೈ ಆಗಿದೆ. ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ಟಫ್ ಮಾಡಿ ಮಿಕ್ಕಿರೋ ಮಸಾಲೆನ ಇದರೊಳಗೆ ಸೇರಿಸಿ, ನಿಮಗೆ ನೀರನ್ನ ಸ್ವಲ್ಪ ಕಮ್ಮಿನ ಹಾಕೋಬೇಕು, ಯಾಕಂದರೆ ಇದು ತಿಕ್ ಗ್ರೇವಿ ಆಗುತ್ತೆ. ಬೇಕಾದ್ರೆ ಸ್ವಲ್ಪ ತಳ ಹಿಡಿಯುತ್ತೆ ಅಂದರೆ ಸ್ವಲ್ಪ ನೀರನ್ನ ಹಾಕ್ಬೋದು. ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೋಡಿ, ಬದನೆಕಾಯಿ ಈ ಥರ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ, ಅನ್ನ, ಚಪಾತಿ ತುಂಬಾ ಚೆನ್ನಾಗಿರುತ್ತೆ. ಬದನೆಕಾಯಿ ಇಷ್ಟಪಡ್ದಿರೋರು ಕೂಡ ಈ ಥರ ಮಾಡ್ಕೊತಾರೆ, ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಸ್ವಲ್ಪ ನೀರು ಹಾಕಿ ನಾನು ಈ ಥರ ಕುದಿಸಿದ್ದೀನಿ. ನೋಡಿ, ಸುತ್ತ ಈ ಥರ ಎಣ್ಣೆ ಬಿಟ್ಕೋಬೇಕು. ಎಣ್ಣೆ ಬಿಟ್ಕೊಂಡ್ರೆ ಮಸಾಲೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ, ಮತ್ತು ತುಂಬಾ ರುಚಿ ಹೆಚ್ಚಾಗಿರುತ್ತೆ. ನೋಡಿ, ಹೇಗೆ ಕಾಣಿಸ್ತಿದೆ ನಮ್ಮ ಬದನೆಕಾಯಿ ಎಣ್ಗಾಯಿ. ಇನ್ನೊಂದು 10 ನಿಮಿಷ ಬೇಯಕ್ಕೆ ಇಡ್ತಾಯಿದ್ದೀನಿ ನಾನು. ಬೆಂದಾದಮೇಲೆ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 5 ನಿಮಿಷ ಮುಚ್ಚಿಡ್ತೀನಿ. ಆ ಬೇಲಿ ಆ ಬದನೆಕಾಯಿ ಎಲ್ಲ ಡೀಪಾಗಿ ಮಸಾಲೆ ಎಲ್ಲ ಹಿಡ್ಕೊಳ್ಳುತ್ತೆ. ನಿಮಗೆ ರುಚಿ ಅನುಗುಣವಾಗಿ ಉಪ್ಪು ಹಾಕೋಬೋದು. ನಾನು ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀನಿ. ಅದನ್ನು ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್. ಹಂಚು ಕಾದಿದೆ. ಇವಾಗ ಸ್ವಲ್ಪ ನೀರು ಹಾಕಿ ನೋಡಬೇಕು, ಹಂಚು ಚೆನ್ನಾಗಿ ಕಾಯಬೇಕು. ಅದಕ್ಕೆ ಇವಾಗ ಕಲಿಸ್ಕೊಂಡಿರೋ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನಮ್ಮ ಕಡೆ ಎಲ್ಲ ಅಕ್ಕಿ ರೊಟ್ಟಿನ ಕೈಯಲ್ಲಿ ಬೆಳಿತೀವಿ. ನೋಡಿ, ಈ ಥರ ಒಬ್ರೊಬ್ರ ಕಡೆ ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ. ನನ್ನ ಸ್ಟೈಲಲ್ಲಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಯಾರಿಗಾರು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ನೋಡಿ, ಈ ಕಡೆ ಎಣ್ಗಾಯಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ಎಣ್ಗಾಯಿ ಈ ಕಡೆ ರೆಡಿ ಆಗ್ತದೆ, ಈ ಕಡೆ ರೊಟ್ಟಿ ರೆಡಿ ಆಗ್ತದೆ. ಇವಾಗ ಬ್ಯಾಟಿಂಗ್ ಮಾಡೋದು ಒಂದೇ ಬಾಕಿ ಇರೋದು.
ನೋಡಿ ಅಕ್ಕಿ ರೊಟ್ಟಿ ಬೆಂದಿದೆ ಅಂತ ಗೊತ್ತಾಗೋದು ಅಂಚನ್ನ ಅದು ಬಿಟ್ಟು ಬರುತ್ತೆ, ಅಂದರೆ ನಾವು ಎತ್ತಕ್ಕಿಂತ ಮುಂಚೆನೇ ಅಂಚನ್ನ ಬಿಟ್ಟು ಬರುತ್ತೆ. ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇನ್ನೊಂದು ರೊಟ್ಟಿ ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ನಾನು ಕೈಯಲ್ಲೇ ಬೆಳೆಯೋದು. ಯಾವುದೇ ರೊಟ್ಟಿನೂ ಅಷ್ಟೇ ನಾನು ಆಲ್ಮೋಸ್ಟ್ ಕೈಯಲ್ಲೇ ಬೆಳಿತೀವಿ, ರಾಗಿ ರೊಟ್ಟಿ ಆಗಲಿ ಅಕ್ಕಿ ರೊಟ್ಟಿ ಆಗಲಿ. ಪ್ಲೀಸ್ ಯಾರಿಗಾರು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್. ನಮ್ಮ ಅಕ್ಕಿ ರೊಟ್ಟಿ ಮತ್ತು ಎಣ್ಗಾಯಿ ಪಲ್ಯ ಹೇಗೆ ಕಾಣಿಸುತ್ತೆ ನೋಡಿ.